ಯೂಟ್ಯೂಬಲ್ಲಿ ಈಗ ಒಂದು ಹೊಸ ಪಾಲಿಸಿ ಬಂದಿದೆ. ಅದು ಏನಪ್ಪ ಅಂತಂದರೆ ಜುಲೈ 15ಇಂದ ಅದು ಅಪ್ಲಿಕೇಬಲ್ ಆಗುತ್ತೆ. ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಸ್ ಏನಿದಾವಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ಮೇಲೆ ಅದು ಅಪ್ಲಿಕೇಬಲ್ ಆಗುತ್ತೆ. ಮಾನಿಟೈಸೇಷನ್ ಕೆಲವೊಂದು ಚಾನಲ್ಗಳಿಗೆ ಆನ್ ಆಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ಈಗ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಏನೇನಿದಿರಲ್ಲ ಎಲ್ಲರೂ ಯಾರೇ ಆಗಿರ್ಬೋದು, ಕುಕ್ಕಿಂಗ್ ಚಾನಲ್ಲು, ಟ್ರಾವೆಲ್ಲು, ಟೆಕ್ಕು, ಕೆಲವೊಂದು ಏನು ಕ್ರಾಫ್ಟ್ ರಿಲೇಟೆಡ್ ಏನೇನೆಲ್ಲ ಮಾಡ್ತಿರ್ತಾರಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಏನಿದಾರಲ್ಲ ಅವ್ರಿಗೆಲ್ರಿಗೂ ಈಗ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಗಿದೆ. ಅದು ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಅಂಥ ಒಂದು ಪಾಲಿಸಿನ ತಂದಿದ್ದಾರೆ. ಅದು ಯಾವ ಥರ ಅಂತಂದರೆ ಯಾರಿಗೂ ಒಂದು ಗೆಸ್ ಮಾಡೋಕ್ಕೆ ಆಗ್ತಿಲ್ಲ. ಆ ಥರ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ. ಆಮೇಲೆ ಈಗಾಗಲೇ ಅದ್ರ ರಿಲೇಟೆಡ್ ವೀಡಿಯೋಸನ್ನು ಮಾಡಿಬಿಟ್ಟಿದ್ದಾರೆ. ಅವರಿಗೆಲ್ಲ ಇನ್ನೂ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಯಾಕಂತಂದರೆ ಅವ್ರದ್ದೇ ಅಂತ ಒಂದು ಸ್ಟ್ರಗಲ್ ಇರುತ್ತೆ. ಬಟ್ ಅದು ಯೂಟ್ಯೂಬ್ ಪಾಲಿಸಿ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ನಾವು ಫಾಲೋ ಮಾಡಲೇಬೇಕು. ಅದು ಏನು ಪಾಲಿಸಿ, ಅದರಲ್ಲಿ ಏನೇನಿರುತ್ತೆ, ಈಗಾಗಲೇ ಯಾರ್ಯಾರೆಲ್ಲ ವಿಡಿಯೋ ಮಾಡಿದಾರೆ ಆ ಥರ ಒಂದು ಕಂಟೆಂಟು, ಆಮೇಲೆ ಮುಂದೆ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ, ಅದು ಹೀಗೆ ಇದೇ ಮಂತ್ ಜುಲೈ 15ಇಂದನೇ ಸ್ಟಾರ್ಟ್ ಆಗುತ್ತೆ. ಆ ಒಂದು ಯೂಟ್ಯೂಬ್ ಅಪ್ಡೇಟಲ್ಲಿ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ರಲ್ಲ ಇದೇ ಒಂದು ಹೊಸ ಅಪ್ಡೇಟು. ಜುಲೈ 2025 ಅಪ್ಡೇಟಿಂಗ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತ ಇದೆ. ಓಕೆನಾ? ಅದ್ರ ಕೆಳಗಡೆ ನೀವು ನೋಡೋದಾದರೆ 4 ಲೈನ್ ಬರ್ತಿದ್ದಾರೆ. ಅದು ಏನಂತ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಯೂಟ್ಯೂಬ್ ಅವರು ಒರಿಜಿನಲ್ ಕಂಟೆಂಟ್ನ ನಾವು ರೆಕಗ್ನೈಸ್ ಮಾಡಿ ಆ ಒಂದು ಒರಿಜಿನಲ್ ಕಂಟೆಂಟ್ ಏನಿರುತ್ತಲ್ಲ, ಒರಿಜಿನಲ್ ಕಂಟೆಂಟ್ ಅಂತಂದರೆ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಒರಿಜಿನಲ್ ವಾಯ್ಸ್ ಇರಬೇಕು, ಇಲ್ಲ ನೀವು ಫೇಸ್ ತೋರಿಸಿ ವಿಡಿಯೋ ಮಾಡಿರ್ಬೇಕು. ಇದು ಬಿಟ್ಟು ನೀವೇನಾದರೂ AI ಯೂಸ್ ಮಾಡಿ, AI ವಾಯ್ಸ್ ಯೂಸ್ ಮಾಡಿ, AI ವಿಡಿಯೋ ಏನಾದರೂ ನೀವೇನಾದರೂ ಜನ್ರೇಟ್ ಮಾಡಿದರೆ ಆ ಒಂದು ವಿಡಿಯೋಗೆ ಅರ್ನಿಂಗ್ ಬರಲ್ಲ. ಆಮೇಲೆ ಈಗ ಯಾರ್ಯಾರೆಲ್ಲ ಆಗಲೇ AI ವಿಡಿಯೋಸ್ ಮಾಡಿದ್ರೆ ಇನ್ನೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಲ್ಲ, ನೆಕ್ಸ್ಟ್ ಅಪ್ಲೈ ಮಾಡ್ಬೇಕಂತ ಏನು ಅಂದ್ಕೊಂಡಿರ್ತಾರಲ್ಲ ಆ ಒಂದು ಚಾನಲ್ನು ಮಾನಿಟೈಸೇಷನ್ ಆನ್ ಆಗಲ್ಲ. ಹಂಗಾಗಿನೇ ಏನು ಮಾಡ್ಬೇಕಂತಂದರೆ, ನೀವೇನು ವಿಡಿಯೋ ಮಾಡ್ತೀರಾ ಅದರಲ್ಲಿ ನಿಮ್ಮ ಒಂದು ಒರಿಜಿನಲ್ ವಾಯ್ಸು ಇಲ್ಲ ಅಂತಂದರೆ ನೀವು ಫೇಸ್ ತೋರಿಸಿ ವಿಡಿಯೋ ಮಾಡಬೇಕಾಗುತ್ತೆ. ಓಕೆನಾ? ಈ ಕೆಲವೊಬ್ರು ಎಲ್ಲ ಏನು ಮಾಡ್ತಾರೆ ಅಂತಂದರೆ AI ಯೂಸ್ ಮಾಡಿಕೊಂಡು ವಾಯ್ಸನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ವಿಡಿಯೋನು ಕ್ರಿಯೇಟ್ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಮ್ಯೂಸಿಕ್ನು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಅಪ್ಲೈ ಮಾಡಿಬಿಡ್ತಾರೆ. ವಿಡಿಯೋ ಎಲ್ಲ ಏನಿರುತ್ತೆ ಅಂತಂದರೆ ಮ್ಯೂಸಿಕ್ಕೇ ಇರುತ್ತೆ, ಮುಂದ್ಗಡೆ ಏನೋ ಬೇರೆ ಕಂಟೆಂಟ್ ಹಾಕಿರ್ತಾರೆ, ಅಂದರೆ ಫೋಟೋಸ್ ಸ್ಲೈಡಿಂಗ್ ಆ ಥರ ಹಾಕಿರ್ತಾರೆ. ಬಟ್ ಇವೆಲ್ಲ ಏನಾಗುತ್ತೆ ಅಂತಂದರೆ ಇದು ಒಂದು ಆ್ಯಸ್ ಪರ್ ಯೂಟ್ಯೂಬ್ ಪಾಲಿಸೀಸ್ ಏನಿದೆಲ್ಲ ಇದೆಲ್ಲ ಏನಾಗುತ್ತೆ ಅಂತಂದರೆ ಅವರ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆಲ್ಲ ಅದನ್ನು ಫಾಲೋ ಮಾಡ್ತಿಲ್ಲ ಅನ್ನೋ ಅಂಡರಲ್ಲಿ ಬರುತ್ತೆ. ಹಂಗಾಗಿನೇ ಈ ರಿಲೇಟೆಡ್ AI ಕ್ರಿಯೇಟೆಡ್ ಏನು ಮಾಡ್ತಿರ್ತೀರಲ್ಲ, ಈಗ ಸ್ಲೈಡಿಂಗ್ ಆಗಿರ್ಬೋದು, ಅದರಲ್ಲಿ ಏನಿರಲ್ಲ, ಅದರಲ್ಲಿ ನೀವೆಲ್ಲ ಟೈಟಲ್ ಎಲ್ಲ ಹಾಕಿರ್ತೀರ, ಅಲ್ಲಿ ನಿಮ್ಮ ಎಫರ್ಟ್ ಏನಿರಲ್ಲ. ಹಂಗಾಗಿನೇ ಲೋ ಎಫರ್ಟ್ ಇರೋಂಥ ವಿಡಿಯೋಸ್ ಏನಿರ್ತಾವಲ್ಲ, ಲೋ ಎಫರ್ಟ್ ಅಂತಂದರೆ ಇದೇ ಹೇಳಿದ್ನಲ್ಲ, AI ಯೂಸ್ ಮಾಡಿಕೊಂಡು ಮಾಡುವಂಥ ವಿಡಿಯೋಸ್ ಏನಿರ್ತಾವಲ್ಲ ಅವನ್ನೆಲ್ಲ ಮಾನಿಟೈಸೇಷನ್ ಆನ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆ ಥರ ಒಂದು ವಿಡಿಯೋಸ್ ಏನಾದರೂ ಇದ್ದರೆ ಅದಕ್ಕೆಲ್ಲ ಈಗ ಆಲ್ರೆಡಿ ಯಾರ್ಯಾರೆಲ್ಲ ಕ್ರಿಯೇಟ್ ಮಾಡಿದರೆ ಕೆಲವೊಂದು ಚಾನಲಲ್ಲಿ ನೀವು ಹೋದರೆ ಫುಲ್ಲು AI ವಿಡಿಯೋಸೇ ತುಂಬ್ಕೊಂಡಿದ್ದಾವೆ. ಆ ಥರ ಎಲ್ಲ ವಿಡಿಯೋಸ್ ಈಗ ಜುಲೈ 15ಇಂದ ಬಂದಾಗುತ್ತೆ. ಆ ಥರ ವಿಡಿಯೋಸ್ ಏನಿರುತ್ತಲ್ಲ ಆ ಒಂದು ವಿಡಿಯೋಸ್ಗೆ ಅರ್ನಿಂಗ್ ಬರೋದಿಲ್ಲ, ಅದನ್ನು ಸ್ಟಾಪ್ ಮಾಡ್ತಿದ್ದಾರೆ. ಇದು ಯೂಟ್ಯೂಬಲ್ಲಿ ಒಂದು ಹೊಸ ಪಾಲಿಸಿ. ಹಂಗಾಗಿನೇ ಭಾಳಷ್ಟು ಜನ ಏನು ಮಾಡ್ಬೇಕಂತಂದರೆ ನಿಮ್ಮ ಒರಿಜಿನಲ್ ಕಂಟೆಂಟ್ ಕ್ರಿಯೇಟ್ ಮಾಡಿ. ಆಮೇಲೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಈಗ ತಾನೇ ಸ್ಟಾರ್ಟ್ ಮಾಡಿರೋಂಥ ಯೂಟ್ಯೂಬರ್ಸ್ ಏನಿರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ ಕೆಲವೊಬ್ಬರು ಸ್ವಲ್ಪ ಮಾನಿಟೈಸೇಷನ್ ಆದ ತಕ್ಷಣ ಜಾಬ್ ರಿಸೈನ್ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಈ ಥರ ನೋಡಿ ಹೊಸ ಅಪ್ಡೇಟ್ ಎಲ್ಲ ತರ್ತಿದ್ದಾರೆ. ಈ ಒಂದು ಅಪ್ಡೇಟ್ ಅನ್ನೋದಕ್ಕಿಂತ ರಿಸ್ಟ್ರಿಕ್ಷನ್ ತರ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಅರ್ನಿಂಗ್ನೂ ಕಡಿಮೆ ಆಗುತ್ತೆ. ಆಮೇಲೆ ನಮಗೆ ಗೊತ್ತಿಲ್ಲದೆ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀವಿ ನಾವು ವಿಡಿಯೋಸ್. ನೋಡಿ AI ಫುಲ್ ಟ್ರೆಂಡಿಂಗಲ್ಲಿ ಇತ್ತು. AI ಥ್ರೂ ಭಾಳಷ್ಟು ವೀಡಿಯೋಸ್ ಮಾಡಿದರು. ಕೆಲವೊಬ್ಬರೆಲ್ಲ ಲಾಗರು, ಟ್ರಾವೆಲ್ ಲಾಗರು, ಅದೇನು ನೀವು ನೋಡಿದ್ರಲ್ಲ ಮಂಕಿ ಫೇಸ್ ಬರೋ ಥರ ವೀಡಿಯೋಸ್ ಮಾಡಿ ಭಾಳಷ್ಟು ಜನ ಅಪ್ಲೋಡ್ ಮಾಡಿದರು. ಅವ್ರ ಕತೆ ಏನು ಹೇಳಿ ಈಗ. ಹಂಗಾಗಿನೇ ಯಾವಾಗ ಏನಾಗುತ್ತಂತನೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ. ನೆಕ್ಸ್ಟ್ ಇನ್ನೂ ಬೇರೆ ಥರನೇ ಅಪ್ಡೇಟ್ ತರ್ಬೋದು, ಹೇಳೋಕ್ಕಾಗಲ್ಲ. ಇನ್ನೂ ಬೇರೆ ಥರನೇ ಇದೇ ಕಂಟೆಂಟ್ ಮಾಡಬೇಕು, ಅದೇ ಥರ ಕಂಟೆಂಟ್ ಮಾಡ್ಬೇಕು ಅನ್ನೋದು ರಿಸ್ಟ್ರಿಕ್ಷನ್ ಬಂದರೂ ಬರ್ಬೋದು. ಹಂಗಾಗಿನೇ ಯೂಟ್ಯೂಬ್ ಅನ್ನೋದು ಒಂದು ಸೈಡಿಗೆ ಪಾರ್ಟ್ ಟೈಮ್ ಜಾಬ್ ಥರ ನೋಡ್ಕೊಳ್ಳಿ. ಅದು ಬಿಟ್ಟು ಕಂಪ್ಲೀಟಾಗಿ ಈಗ ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಏನಿರ್ತಾರಲ್ಲ ಅವರು ಕಂಪ್ಲೀಟಾಗಿ ಇದ್ರ ಮೇಲೇ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಹಳೆ ಯೂಟ್ಯೂಬರ್ಸ್ ಏನಿದಾರಲ್ಲ ಅವರೆಲ್ಲ ಸ್ವಲ್ಪ ಅರ್ನಿಂಗ್ಸು ಆ ಟೈಮಲ್ಲಿ ಅರ್ನಿಂಗ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಅವರು ಒಂದು ಬೆಟರ್ ಪೊಸಿಷನಲ್ಲಿದ್ದಾರೆ. ಬಟ್ ಈಗ ಸ್ಟಾರ್ಟಿಂಗಲ್ಲಿ ಏನು ಇರ್ತೀವಲ್ಲ ನಾವು, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ,
ಭಾಳಷ್ಟು ಕೇರ್ಫುಲ್ ಆಗಿರ್ಬೇಕು. ಇದ್ರ ಮೇಲೆ ಡಿಪೆಂಡ್ ಆಗೋವಂಥದ್ದು ಸ್ವಲ್ಪ ಬೇಡ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಈಗ ಫೈನಾನ್ಷಿಯಲ್ಲು ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ, ಅದು ಯಾರಿಗೂ ಎಫೆಕ್ಟ್ ಆಗಬಾರ್ದು. ಆ ಒಂದು ಇದರಿಂದನೇ ನಾನು ಹೇಳ್ತಿದ್ದೀನಿ. ಅದು ನೀವು ಯಾವ ಥರ ಡಿಸಿಷನ್ ತೊಗೊಂಡು ಮೂವ್ ಆನ್ ಆಗ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡು, ಓಕೆನಾ. ರೀಯೂಸ್ಡ್ ಕಂಟೆಂಟ್ ಆಗಿರ್ಬೋದು. ಆಮೇಲೆ ಕೆಲವೊಂದು ಇದರಲ್ಲಿ ಮ್ಯೂಸಿಕ್ ನೀವೇನಾದರೂ ಆ್ಯಡ್ ಮಾಡ್ತಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಆ್ಯಡ್ ಮಾಡಿ. ಯಾಕಂತಂದರೆ ಮ್ಯೂಸಿಕ್ಕಿಂದನೂ ಕಾಪಿರೈಟ್ ಸ್ಟ್ರೈಕ್ ಬರೋಂಥ ಚಾನ್ಸಸ್ ಇದೆ, ಕಾಪಿರೈಟ್ ಬಂದೇ ಬರುತ್ತೆ. ಹಂಗಾಗಿನೇ ನೀವೇನಾದರೂ ಆ ಸಾಂಗ್ನ ಬೈ ಮಾಡಿದರೆ ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ಒಂದು ಚಾನಲಲ್ಲಿ. ಇಲ್ಲಾಂತಂದರೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಲ್ಮೋಸ್ಟಲ್ಲಿ ನಿಮ್ಮ ಒಂದು ಒರಿಜಿನಲ್ ವಾಯ್ಸು, ನಿಮ್ಮ ಒಂದು ಫೇಸ್ ತೋರಿಸಿನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಒಂದು ವೀಡಿಯೋಸ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂತಂದರೆ ಭಾಳಷ್ಟು ಕಷ್ಟ ಆಗುತ್ತೆ. ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರ್ಬೋದು, ಯಾವ ವೀಡಿಯೋಸು ಆನ್ ಆಗಲ್ಲ ಅದೆಲ್ಲ ಅಂತ. ಹೇಳಿದ್ನಲ್ಲ, ಫೇಸ್ ತೋರಿಸ್ದೆ ಒರಿಜಿನಲ್ ವಾಯ್ಸ್ ಕೊಡದೆ ಯಾರ್ಯಾರೆಲ್ಲ ವೀಡಿಯೋಸ್ ಮಾಡ್ತಿದ್ರ ಅಂಥ ಒಂದು ವೀಡಿಯೋಸ್ ಏನಿರ್ತಾವಲ್ಲ ಆ ಒಂದು ವೀಡಿಯೋಸ್ಗೆ ನೆಕ್ಸ್ಟ್ ಜುಲೈ 15 ಅರ್ನಿಂಗ್ ಸ್ಟಾರ್ಟ್ ಆಗಲ್ಲ, ಎಲ್ಲ ಬಂದಾಗ್ತಿದೆ. ಇದು ಒಂದು ಯೂಟ್ಯೂಬರು ತಂದಿರೋಂಥ ಹೊಸ ಅಪ್ಡೇಟು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.